ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾಧರಪ್ಪ ಅಂತೇಳಿ. ನನ್ನ ತಂದೆ ಹೆಸರು KG ಮಹೇಶ್ವರಪ್ಪ, ಪಾಂಡವಮಟ್ಟಿ ಗ್ರಾಮ, ಚನ್ನಗಿರಿ ತಾಲೂಕು. ಏನು ಕಾಂಗ್ರೆಸ್ ನಮ್ಮ ತಂದೆಯವರು ಈ ಹಿಂದೆ ತುಮಕೂರು ಡೈರೆಕ್ಟರ್ ಆಗಿದ್ದರು. ನಮ್ಮ ದೊಡ್ಡಪ್ಪನ ಮಗ DR ಲೋಕೇಶಪ್ಪ ಅಂತೇಳಿ ಸುಮಾರು 15 ವರ್ಷ PID ಬ್ಯಾಂಕ್ ಅಧ್ಯಕ್ಷ ಆಗಿದ್ದರು. ಇನ್ನೊಬ್ಬ ತಮ್ಮ ನಮ್ಮ ಚಿಕ್ಕಪ್ಪನ ಮಗ, ಅವರು ತುಮಕೂರು ಡೈರೆಕ್ಟರ್ ಆಗಿದ್ದರು ಮತ್ತು ಹಾಲಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ತಂದೆಯೂ ಸಹ ತುಮಕೂರು ಡೈರೆಕ್ಟರ್ ಆಗಿದ್ದರು. ಈ ಹಿಂದೆ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಪಾಂಡವಮಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನೊಬ್ಬ ತಮ್ಮ ಸೊಸೈಟಿ ಮೆಂಬರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಇನ್ನೊಬ್ಬ ತಮ್ಮ ಅಮೃತಾಪುರ ಉಬ್ರಾಣಿ ಹೋಬಳಿ ಏತ ನೀರಾವರಿ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಈ ರೀತಿ ನಮ್ಮ ಮನೆತನ ಈ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಧಿಕಾರ ಪಡೆದು ಜನಸಾಮಾನ್ಯರ ಸೇವೆ ಮಾಡಲಿಕ್ಕೆ ಭದ್ರಾಗಿ ಓಡಾಡ್ತಾ ಇದ್ದಾರೆ. ಈ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ವರ್ಷ 10 ಸೀಟಿಗೆ 9 ಸೀಟ್ ಬಂದು ಕಾಂಗ್ರೆಸ್ ಉತ್ತಮವಾದ ಮೆಜಾರಿಟಿ ತಗೊಂಡು ಎಲ್ಲ ಜಾತಿ ಜನಾಂಗದ ಸಮೂಹ ನಾಯಕತ್ವವನ್ನು ವಹಿಸಿಕೊಂಡು ಕಾಂಗ್ರೆಸ್ಸು ಗೆದ್ದಿದೆ. ಅದೇ ರೀತಿ ಸೊಸೈಟಿನೂ ಸಹ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು 10 ಸೀಟಲ್ಲಿ 8 ಸೀಟ್ ತಗೊಂಡು ಅಲ್ಲೂ ಸಹ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಈ ಅಧಿಕಾರ ಯಾಕೆ ಹಿಡಿತು ಕಾಂಗ್ರೆಸ್ ಅನ್ನೋ ಒಂದು ಉದ್ದೇಶ, ಎಲ್ಲ ಜನಸಮೂಹವನ್ನು ಒಂದೇ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಜಾತಿ ಭೇದ ಇಲ್ಲ, ಬಡವ ಬಲ್ಲಿದ ಇಲ್ಲ, ಒಂದು ಕುಟುಂಬದ ರೀತಿ ಆರ್ಗನೈಸ್ ಮಾಡ್ಕೊಂಡು ಸಂಘಟಿಸ್ಕೊಂಡು ಹೋಗೋದ್ರಿಂದ ಈ ಒಂದು ಪಕ್ಷ ಉತ್ತಮವಾದ ಬೆಳವಣಿಗೆಯಲ್ಲಿ ನಮ್ಮ ಗ್ರಾಮದಲ್ಲಿ ಸಾಗ್ತಾ ಇದೆ. ಈ ನಮ್ಮ ತಾಲ್ಲೂಕಾಗಿರಲಿ, ನಮ್ಮ ಹೋಬಳಿ ಆಗಿರಲಿ, ಇದು ಉತ್ತಮವಾದ ಕಾಂಗ್ರೆಸ್ ಉತ್ತಮವಾದ ಮಟ್ಟದಲ್ಲಿದೆ. ಕೆಲವು ಭಿನ್ನಾಭಿಪ್ರಾಯವನ್ನು ಕಾಂಗ್ರೆಸ್ನಲ್ಲಿ ಇದ್ದಾವೆ. ಎಲ್ಲವರೆಗೆ ಇರ್ತವೆ ಅಂತ ಹೇಳಿದರೆ, ಚುನಾವಣೆ ಬಂತು ಅನ್ನೋದು ಸ್ವಲ್ಪ ಭಿನ್ನಾಭಿಪ್ರಾಯ ಹುಟ್ಟುತ್ತೆ. ಚುನಾವಣೆ ಇನ್ನು ಅಪ್ಲಿಕೇಶನ್ ಹಾಕೋರು ಭಿನ್ನಾಭಿಪ್ರಾಯ ಇರುತ್ತೆ. ಓಟ್ ಹಿಂದೆ 2 ದಿನ ಹಿಂದೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಇದು ಮಾಡ್ಕೊಳ್ತಾರೆ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ನಾವು ಕಾಂಗ್ರೆಸ್ ಗೆಲ್ಸೋಣ, ಕಾಂಗ್ರೆಸ್ಸನ್ನು ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಬಹಳ ಸಹಾಯ ಆಗ್ತವೆ ಅಂತೇಳಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಎಲ್ಲರೂ ಸಹಕಾರ ನೀಡ್ತಾರೆ. ಈ ಕಾಂಗ್ರೆಸ್ ಯಾಕೆ ಓಟ್ ಕೊಡಬೇಕು ಅಂತ ಹೇಳಿದರೆ, ಈ ಹಿಂದೆ 20 ಪಾಯಿಂಟ್ ಪ್ರೋಗ್ರಾಮ್ ಇತ್ತು. ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಡಿಯ ತಂದರು. ಅವಾಗ ಸಾವಿರಾರು ಲಕ್ಷಾಂತರ ಜನ ಜಮೀನ್ದಾರರು. ಈ ಜನತಾ ಮನೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದು ಜನಸಾಮಾನ್ಯರಿಗೆ ಅನುಕೂಲ ಆಯಿತು. ಏನೀಗ ಜನತಾ ಮನೆ ಅಂತೇಳಿ ಅವಾಗ ಕ್ರಿಯೇಟ್ ಇಂದಿರಾ ಗಾಂಧಿ ಫೌಂಡರ್ ಆದರು. ಎಲ್ಲ ಬಡವರಿಗೆ ಮನೆ ಕೊಟ್ಕೊಂಡು ಬಂದರು. SC STಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಎಲ್ಲ ಒಂದು ಇದು ಮಾಡ್ಕೊಂಬಂದರು. ಅದೇ ರೀತಿ ಇಂದಿರಾ ಗಾಂಧಿ 20 ಪಾಯಿಂಟ್ ಪ್ರೋಗ್ರಾಮ್ ಅಡಿಗಲ್ಲಾಯಿತು ಕಾಂಗ್ರೆಸ್ಸಿಗೆ. ಬಡವದ ಜನಸಮೂಹ, SC ST ಸಮೂಹ, ಅಲ್ಪಸಂಖ್ಯಾತರು ಎಲ್ಲ ಒಗ್ಗೂಡಿ ಈ ಕಾಂಗ್ರೆಸ್ಸನ್ನು ಬೆಳಲಿಕ್ಕೆ ಇಂದಿರಾ ಗಾಂಧಿ ಅಡಿಗಲ್ಲ ಹಾಕಿದರು. ಅದೇ ರೀತಿ ಹರ್ಸೋಳದನ್ನು ಬೆಳೆಸ್ಕೊಂತ ಹೋದರು. ಮೊನ್ನೆ ಶ್ರೀ S ಬಂಗಾರಪ್ಪನವರು ಸಹ ಒಂದು ರೀತಿ ಅಡಿಗಲ್ಲಾಕಿ ಜನಸಾಮಾನ್ಯರಿಗೆ, ರೈತರಿಗೆ, ಮಕ್ಕಳಿಗೆ ಒಂದು 25 ಅಂಕ ಒಂದು ಇದು ಬೆನಿಫಿಟ್ ಕೊಟ್ಟು, ಗ್ರಾಮಾಂತರ ಯಾರು ಹೋಗ್ತಾರೆ ನೌಕರಿಯಲ್ಲಿ 25% ರಿಸರ್ವೇಷನ್ ಮಾಡಿದರು. ಅದು ಯಾವ ಮಟ್ಟಕ್ಕೆ ಬಂದು 5%ಗೆ ಬಂತು ಅನ್ನೋ ಕಾಣುತ್ತೆ. ಆ ಒಂದು ಗ್ರಾಮಾಂತರ ಮಟ್ಟ ಅಭಿವೃದ್ಧಿಗೆ ಬಂಗಾರಪ್ಪನವರು ಕಾಂಗ್ರೆಸ್ ಮುಖಾಂತರ ಅಡಿಗಲ್ಲು ಹಾಕಿದರು. ಅದೇ ರೀತಿ ಈಗ ಸಿದ್ದರಾಮಯ್ಯನವರಿದ್ದಾರೆ, ಒಂದು ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅನ್ನದಾಸೋಹ ಅಂತ ಮಾಡ್ತಾ ಇದ್ದಾರೆ. ಬಡವರಿಗೆ ಅಕ್ಕಿ ಅದನ್ನು ಫ್ರೀ ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆಗಳು ಸಹ ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಅಂತೇಳಿ ಹೆಣ್ಮಕ್ಳಿಗೆ ಹಣ 2,000 ಕೊಡ್ತಾ ಇದ್ದಾರೆ. ಫ್ರೀ ಬಸ್ಸಸ್ ಕೊಡ್ತಾ ಇದ್ದಾರೆ. ಏನು ಗ್ರ್ಯಾಜುಯೇಟ್ಗಳೇನಿದ್ರು ವಿದ್ಯಾವಂತರು ಏನಿದ್ದಾರೆ, ನೀವು ಸುತ್ತರಿ ಬೇಡ್ರಿ, ಸ್ಟೈಫಂಡ್ ತಗೊಂಡು ಏನು ಉದ್ಯೋಗ ಮಾಡಿರಿ ಅಂತ ಹೇಳಿ ಅವ್ರಿಗೂ ಸಹ ಅನುಕೂಲತೆ ಮಾಡ್ತಾ ಇದ್ದಾರೆ. ಏನು ರೋಡು ಆ ರೀತಿಯಲ್ಲಿ ಆದ ಕೆಲಸಗಳನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಈ ನಮ್ಮ ಕ್ಷೇತ್ರದ ಶಾಸಕರು ಹೊಸಬ್ರು ಒಂದು ಯುವ ಸಮೂಹ ಕಟ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ. ಈ ನಮ್ಮ ಹಳೆ ಕಾಂಗ್ರೆಸ್ ಸ್ವಲ್ಪ ಇರಿಸು ಆಗ್ತಾಯಿದೆ. ಕೊನೆಗೆ ಇವರೆಲ್ಲ ಒಂದಾಗ್ತಾರೆ. ಕಾಂಗ್ರೆಸ್ಸು ನಾವು ಬೆಳೆಸ್ಬೇಕು ಅಂತ ಅವ್ರಿಗೂ ಭಾವನೆ ಇರುತ್ತೆ. ನಮ್ಮ ಶಾಸಕರು ಸಹ ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಆ ಫಂಡುಗಳು ತರ್ತಾರೆ. ಆ ಪ್ರೆಸ್ ಮೀಟ್ ಮಾಡಿ ಅದನ್ನು ಹೇಳಿದರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ. ಅವ್ರು ಪ್ರೆಸ್ ಹತ್ರಕ್ಕೆ ಹೋಗಲ್ಲ. ಏನು DKC ಏನು ಅಲಾಟ್ಮೆಂಟ್ ತರೋದು, ಫಂಡ್ ತರೋದು, ಸಾಮಾನ್ಯ ಕಾರ್ಯಕರ್ತರು ಬೆಳೆಸೋದು, ಈ ಮಟ್ಟದಲ್ಲಿ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಏನೇ ಕಾಂಗ್ರೆಸ್ಸು ಯಾರೇ ನಿಂತ್ಕೊಂಡ್ರು ಸಹ ಗೆಲ್ಲ ಮಟ್ಟಕ್ಕೆ ಈ ಒಂದು ಸಂಘಟನೆ ಇದೆ. ಯಾಕೆಂದರೆ ಎಲ್ಲ ಸಮೂಹ ಇದೆ. SC ST ಇದೆ, BCMA ಇದೆ, ಲಿಂಗಾಯತರು 80% ಇದ್ದಾರೆ. ಆ ಜನಸಮೂಹ ಇರೋದ್ರಿಂದ ಉತ್ತಮವಾದ ರೀತಿ ಕಾಂಗ್ರೆಸ್ಸು ಬೆಳೀತಾ ಇದೆ, ಬೆಳ್ಕೊಂಡು ಹೋಗ್ತಾ ಇದೆ. ಈ ರೀಸೆಂಟಾಗಿ ಒಂದು 4-5 ಊರುಗಳಲ್ಲಿ ಒಂದೊಂದು ಕೊಠಡಿ ಶಾಲೆ ಬಿಲ್ಡಿಂಗಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮಲ್ಲಿ ಒಂದು KCSC ಶಾಲೆ ಮಂಜೂರಾತಿ ಮಾಡ್ತಿದ್ದಾರೆ. ಆಲ್ರೆಡಿ ಕೆಲಸ ನಡೀತಾ ಇದೆ. ಆಮೇಲೆ ಉತ್ತಮವಾದ ರೀತಿ ಅಂಕ ಗಳಿಸಿದವ್ರಿಗೆ SLCಯಲ್ಲಿ ಅವರು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವರು ಘೋಷಣೆ ಮಾಡಿದ್ದಾರೆ. ಈ ರೀತಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಏನು ನೀರಾವರಿ ಕೇಳಿದ್ರಿ,
ಹೊಸಳ್ಳಿ ಮೊದಲು ಈ ಸಾಸಿವೆ ರಹಿತ ನೀರಾವರಿ ನಮ್ಮ ಮಾಜಿ ಶಾಸಕರಾದ ರಾಜಣ್ಣವರು ಅವರು ಸ್ವಂತ ಮುತುವರ್ಜಿ ವಹಿಸಿ ಯಾರನ್ನೂ ಕರೆದರೆ ಅವರೇ ಎಸ್ಟಿಮೇಟ್ ಮಾಡಿಸಿ DPR ಮಾಡಿಸಿ CM ಸಿದ್ದರಾಮಯ್ಯ ಹಿಡಿದು ಹೊಸಳ್ಳಿ ಅದು ಸಾಸಿವೆ ರಹಿತ ನೀರಾವರಿ ಮಾಡಿದರು. ಅದರಿಂದ ಸುಮಾರು 70% ಈ ಕಡೆ ಉಡಾಣಿ ಹೋಬಳಿ, ಕಸ್ಬಾ ಹೋಬಳಿ, ನಳ್ಳೂರು ಹೋಬಳಿ ಅವೆಲ್ಲ ನೀರಾವರಿ ಕೆರೆ ತುಂಬಿಸೋ ಯೋಜನೆಗೆ ಅದು ಅನುಕೂಲ ಆಗಿದೆ. ಅದೇ ರೀತಿ ಶಿವಗಂಗಾ ಬಸವರಾಜ್ ಅವರು ರೀಸೆಂಟಾಗಿ ಹೊಸಳ್ಳಿ ಏತ ನೀರಾವರಿ 420 ಕೋಟಿದೇನೋ ಪ್ರಾಜೆಕ್ಟ್ ಏನೋ ಇದು ಮಾಡಿದ್ದಾರೆ, DPR ಏನೋ ಮಾಡ್ತಿದ್ದಾರೆ. ಅದು ಮುಂಜೂರಾತಿ ಕಾಣುತ್ತೆ. ಅದು ನೀರಾವರಿ ಆದರೆ ಕೆರೆ ತುಂಬ ಯೋಜನೆ ಆದರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ, ರೈತರಿಗೂ ಸಹ ಅನುಕೂಲ ಆಗುತ್ತೆ. ಇದು ಡೆವಲಪ್ಮೆಂಟ್ ವರ್ಕ್ ಇದು, ಅದು ನೀರಾವರಿ. ಈ ಡೆವಲಪ್ಮೆಂಟ್ ವರ್ಕ್ ಸಹ ಅವರು ಇದು ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಬಗ್ಗೆ ಕೇಳಿದ್ರಿ, KPSC ಶಾಲೆ ನಮ್ಮ ಪಾಂಡವಮಟ್ಟಿಯಲ್ಲಿ ಒಂದು ಕಟ್ಟಡ ಆಗ್ತಾ ಇದೆ. ಈ ಕಡೆ ಒಂದು 4-5 ಶಾಲೆ ಬಿಲ್ಡಿಂಗ್ಗಳಿಗೆ ಇದು ಮಾಡಿದ್ದಾರೆ. ಆಮೇಲೆ ಉತ್ತಮವಾಗಿ ಓದೋ ವಿದ್ಯಾರ್ಥಿಗೆ ಪ್ರೋತ್ಸಾಹ ಧನ ಅಂತೇಳಿ ಸರ್ಕಾರದಿಂದ ಅಲ್ಲ, ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿ ವಿದ್ಯಾಭ್ಯಾಸಕ್ಕೂ ಸಹ ಇದು ಮಾಡಿದ್ದಾರೆ. ಅವರು ಏನು ಉತ್ತಮವಾದ ಒಂದು ನಡವಳಿಕೆ, ಉತ್ತಮವಾಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹಿಸಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.